ಯತ್ನಾಳ್ ಹತ್ಯೆಗೆ ಸುಪಾರಿ ನೀಡಿದ ಆಡಿಯೋ ಬಾಂಬ್. ಇದು ಬಿಜೆಪಿಯ ಕಿಡಿಗೇಡಿಗಳೇ ಮಾಡಿರುವಂತಹ ಕೃತ್ಯ. ಬಿಜೆಪಿಯ ಕಿಡಿಗೇಡಿಗಳಿಂದಲೇ ಆಡಿಯೋ ವೈರಲ್ ಆಗಿರೋದು. ಸ್ವತಃ ಯತ್ನಾಳ್ ಅವರೇ ಪ್ರಚೋದನಾಕಾರಿ ಪೋಸ್ಟ್ ಅನ್ನ ಹಾಕ್ತಾರೆ. ಸಮಾಜದಲ್ಲಿ ಬೆಂಕಿ ಹಚ್ಚೋದೇ ಶಾಸಕ ಯತ್ನಾಳ್. ಮುಸ್ಲಿಂ ಮುಖಂಡ ಹಮೀದ್ ಮುಷ್ರೀಫ್ ವಾಗ್ದಾಳಿಯನ್ನ ನಡೆಸಿರೋದು. ಯತ್ನಾಳ್ ಹತ್ಯೆಗೆ ಸುಪಾರಿ ನೀಡಿದ ಆಡಿಯೋ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಷ್ರೀಫ್ ಮಾತನಾಡಿದ್ದಾರೆ. ಇದು ಬಿಜೆಪಿಯ ಕಿಡಿಗೇಡಿಗಳೇ ಮಾಡಿರುವಂತಹ ಕೃತ್ಯ. ಬಿಜೆಪಿಯ ಕಿಡಿಗೇಡಿಗಳಿಂದಲೇ ಆಡಿಯೋ ವೈರಲ್ ಆಗಿರೋದು. ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡ ಮುಷ್ರೀಫ್ ಆರೋಪವನ್ನ ಮಾಡಿದ್ದಾರೆ. ಮುಸ್ಲಿಂ ಮುಖಂಡ ಹಮೀದ್ ಮುಷ್ರೀಫ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಸ್ವತಃ ಯತ್ನಾಳ್ ಅವರೇ ಪ್ರಚೋದನಾಕಾರಿ ಪೋಸ್ಟ್ ಅನ್ನ ಹಾಕ್ತಾರೆ. ನಿನ್ನೆ ಯತ್ನಾಳ್ ಅವರನ್ನ ಹತ್ಯೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆಡಿಯೋ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ. ಆ ಆಡಿಯೋ ಕುರಿತಂತೆ ಸಾಕಷ್ಟು ಅನುಮಾನಗಳು. ಯಾರು ಆ ವ್ಯಕ್ತಿ, ಯಾರು ಮಾತಾಡಿದ್ದಾರೆ, ಯಾರು ಈ ಒಂದು ಆಡಿಯೋವನ್ನು ವೈರಲ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಇವತ್ತು ಮುಷ್ರೀಫ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿಭಟನೆ ಮಾಡುವ ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಬಿಡು. ಗಿದ್ದ ಆದರೆ ನೀವು ಒಳ್ಳೆಯ ಹಾಕಿರಿ. ಕತ್ತಲೆ ನಮ್ಮಲ್ಲಿ ಶಿವಾಜಿ ಮಹಾರಾಜ್, ಕಿತ್ತೂರು ರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳು ಇವೆ. ನಮ್ಮಲ್ಲಿ ನಮ್ಮ ಕೈಯಲ್ಲಿ ವಸ್ತುಗಳು ಆಗಿ ಬಳಿ ತಟ್ಟಿರಂತ MLA ಹಾಕ್ತಾರೆ. ಇವರು BJP ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರೆ ಅಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ಲಕತ್ತಾರ. ಇವ್ರ ಹಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರ್ಬೇಕು. ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡ್ರಿ, ಇಂಥ MLAಗೂ ಅರೆಸ್ಟ್ ಮಾಡ್ರಿ. ಬರೇ ಜಾತಿ ಮಾಡೋದು, ಟ್ರೇನ್ ಸುಟ್ರು, ಝಂಡಾ ಹಚ್ಚಿದ್ರು, ಟ್ರೇನ್ ಸುಟ್ಟಿದವ್ರು ಇವರೇ ಅದಾರ. ಇದನ್ನು CBI ಕೊಡ್ರಿ. ಝಂಡಾ ಹಚ್ಚಿದ್ನು CBI ಕೊಡ್ರಿ. ಆ ಪೋಸ್ಟ್ ಹಾಕಿದವನು CBI ಕೊಡ್ರಿ. ಮತ್ತ ನಮ್ಗೆ ಜನ್ನತ್ ಕಳಿಸ್ತಾರಂತ ಪೋಸ್ಟ್ ಹಾಕ್ತಾರವ್ರು. ಅವ್ರ BJP ದೊಳಗೆ ಯಾರೇ ಹಾಕಿರ್ಬೇಕು.